रत्नाकरां धौतपदां हिमालयकिरीटिनीं ब्रह्मराजश्रीरत्नाढ्यां वन्दे भारतमातरं। जननीं शारदां देवीं रामकृष्णं जगद्गुरुं ಪಾದಪದ್ಮೇಂದ್ರಿಯೋರ್ಷತ್ವ ಪ್ರಣಮಾಮಿ ಮುಹುರ್ಮುಹು. ತಾಯಿ ಭಾರತ ಮಾತೆಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸುತ್ತಾ, ವಿದ್ಯುತ್ ವಾಣಿ ಹಾಗೂ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಶ್ವವೇಗ ನ್ಯೂಸ್ ಹಾಗೂ ಹಲೋ ಪವರ್ನ ಪ್ರಾಯೋಜಕತ್ವದೊಂದಿಗೆ ಇಂದು ಆಯೋಜಿಸಿರುವಂತಹ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ 2025 ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ವಿಘ್ನ ನಿವಾರಕ ಮಹಾಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭಿಸಬೇಕಾಗಿ ಸಂತೋಷ್ ರವರನ್ನ ಕೇಳ್ಕೊಳ್ತಾರೆ. ಗಣಪತಿಯೇ ಬುದ್ಧಿದಾತನೇ, ಸಿದ್ಧಿನಾಥನೇ, ಸಲಹು ಗಣೇಶನೇ, ವಿದ್ಯಾಧಿಪನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾಬಂಧು, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬುವಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬುವಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆಯಿರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು ಸಂತೋಷ್. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರು ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಂದರ್ಭ. ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ
ತಿತಿರಾ ಎನ್ ಅಪ್ಪಚ್ಚು ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಅಪರ ಮುಖ್ಯ ಪರಿವೀಕ್ಷಕರಾದಂತಹ ಶ್ರೀಯುತ ನಾಗರಾಜರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉಪವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ಹನುಮಂತ್ ನಾಯಕ್ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಭೀಮಾಶಂಕರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯ ವಿದ್ಯುತ್ ಗುತ್ತಿಗೆದಾರರ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ಸುರೇಶ್ ರವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅನುಪಮ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ ವೆಂಕಟೇಶ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಅಶ್ವ ರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸನ್ಮಾನ್ಯ ರಾಮಚಂದ್ರ ಆರ್ ಅನವೇರಿರವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಈ ಸುಂದರ ವಿಶೇಷ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮುಖಾಂತರ ಉದ್ಘಾಟಿಸಬೇಕಾಗಿ ಗಣ್ಯರಲ್ಲಿ ಸವಿನಯ ಪ್ರಾರ್ಥನೆ. ಸಾಧ್ಯ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ಪ್ರೀತಿಯ ಧನ್ಯವಾದಗಳು. ದಯಮಾಡಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯುತ್ ವಾಣಿ ಆಯೋಜಿಸಿರುವಂತಹ ಬಹಳ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಇದೀಗ ಗಣ್ಯಾತಿ ಗಣ್ಯರಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡಿರುವಂಥದ್ದು. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಏನೇ ಒಂದು ಯೋಜನೆ ಹಾಕ್ಕೊಂಡ್ರೂ ಕೂಡ ಗುರುಗಳ ಉಪದೇಶ ಮತ್ತು ಶುಭ ಹಾರೈಕೆ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತುಮಕೂರಿನ ರಾಮಕೃಷ್ಣಾಶ್ರಮದ ಪರಮಪೂಜ್ಯ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭ ಹಾರೈಕೆಯ ಒಂದು ವಿಡಿಯೋ ತುಣುಕಿದೆ. ದಯಮಾಡಿ ಅದನ್ನು ಪ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ಅವರೇ ವಿಶೇಷವಾಗಿ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ವಿದ್ಯುತ್ ವಾಣಿ ಪತ್ರಿಕೆ ಈ ಎರಡರ ಒಂದು ವಿಶೇಷ ಪರಿಶ್ರಮದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ. ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ. ನಮಗೆಲ್ಲರಿಗೂ ಕೂಡ ಇವತ್ತು ವಿದ್ಯುತ್ತಿನ ಬಳಕೆ ಬಹಳ ಅನಿವಾರ್ಯ. ವಿದ್ಯುತ್ತಿನ ಉಪಯೋಗ ಮಹತ್ತರವಾದ್ದು. ನಮ್ಮ ಲೌಕಿಕ ಬದುಕು ಇಂದು ವಿದ್ಯುತ್ತಿನ ಮೇಲೆ ಅವಲಂಬಿತವಾಗಿದೆ. ಆದರೆ ಯಾವ ವಿಚಾರ ನಮಗೆ ಬಹಳಷ್ಟು ಅನಿವಾರ್ಯವಾಗಿ ಇರುತ್ತೋ ಆ ವಿಚಾರದಿಂದ ಉಂಟಾಗಬಹುದಾದ ಸಾಧಕ ಬಾಧಕಗಳ ಬಗ್ಗೆ ಅರಿವು ಕೂಡ ಬಹಳ ಮುಖ್ಯವಾಗುತ್ತೆ. ಸಮಾಜದ ಎಲ್ಲರಿಗೂ ಬೇಕಾದಂತಹ ಅತ್ಯಮೂಲ್ಯವಾದ ಉಪಯುಕ್ತತೆಯನ್ನು ಹೊಂದಿರತಕ್ಕಂಥ ಈ ವಿದ್ಯುತ್ತಿನ ವಿಚಾರದಲ್ಲಿ ಜನರಿಗೆ ಒಂದು
ನೈಜವಾದ ತಿಳುವಳಿಕೆಯ ಕೊರತೆ ಕೂಡ ಇರುತ್ತೆ, ಸಾಮಾನ್ಯ ತಿಳುವಳಿಕೆಯ ಕೊರತೆ ಕೂಡ ಇರುತ್ತೆ. ಹೀಗಾಗಿ ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಬೆಳಕನ್ನು ಚೆಲ್ಲುವಂತಹ ಈ ಒಂದು ಸುರಕ್ಷತಾ ಅಭಿಯಾನವನ್ನ ನಮ್ಮ ಅಶ್ವವೇಗ ಈ ಒಂದು ಸಮೂಹದ ಮುಖ್ಯಸ್ಥರಾದ ನನ್ನ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ರಾಮಚಂದ್ರ ಆನವೇರಿಯವರು ಈ ಒಂದು ಯೋಜನೆಯನ್ನ ಒಂದು ಮಹದಾಕಾಂಕ್ಷೆಯಾಗಿ ಸ್ವೀಕರಿಸಿದ್ದಾರೆ. ತನ್ಮೂಲಕ ರಾಜ್ಯದ ಸಮಸ್ತ ಮಕ್ಕಳು, ವಿದ್ಯಾರ್ಥಿನಿಯರು, ಯುವಕರು, ಸಾರ್ವಜನಿಕರು ಎಲ್ಲರಿಗೂ ಕೂಡ ಈ ಒಂದು ವಿದ್ಯುತ್ತನ್ನು ಕುರಿತಾದಂತಹ ಸುರಕ್ಷತಾ ಚಿಂತನೆಯನ್ನ ಅವರಲ್ಲಿ ಮೂಡಿಸೋದಕ್ಕಾಗಿ ಸಂಕಲ್ಪಿಸಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಜುಲೈ 3ನೇ ತಾರೀಕು ಈ ಒಂದು ಅದ್ಭುತವಾದ, ಅರ್ಥಪೂರ್ಣವಾದ ಮತ್ತು ಮಾನವ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಬಹಳ ಉಪಯುಕ್ತವಾದಂತಹ ಮತ್ತು ಅವಶ್ಯಕವಾದಂತಹ ಯೋಜನೆ. ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿರ್ತಕ್ಕಂಥ ಶ್ರೀಮಾನ್ ರಾಮಚಂದ್ರ ಹಾಗೂ ಅವರ ತಂಡವನ್ನ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಅಭಿಯಾನ ಎಲ್ಲ ರೀತಿಯಲ್ಲೂ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಈ ತಂಡಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ.
ಎಷ್ಟು ಸಹಾಯಕಾರಿಯೋ ಅಷ್ಟೇ ಅಪಾಯಕಾರಿ ಅನ್ನುವಂಥ ಅರ್ಥಗರ್ಭಿತ ಸಾಲುಗಳಿಂದ ಮೂಡಿಬಂದಂಥ ಹಾಡು ಇದಾಗಿತ್ತು. ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಲಿ ಆ ಹಾಡಿಗಾಗಿ. ಬಂಧುಗಳೇ ಮತ್ತು ಮಕ್ಕಳೇ, ಇಂದಿನ ಅರ್ಥಗರ್ಭಿತವಾದಂತಹ ಇಷ್ಟು ವೈಭವೋಪೇತವಾದಂತಹ ಕಾರ್ಯಕ್ರಮ ಅಂದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂಥ ಒಂದು ಕಾರ್ಯಕ್ರಮ. ಇದರ ಮುಖ್ಯ ರೂವಾರಿಗಳು ನಾನಾಗಲೇ ಹೇಳ್ತಾ ಇದ್ದೆ, ಇದು ಬಂದಿರುವಂಥ ಗಣ್ಯರ ಗಮನಕ್ಕೆ ತರ್ತೀನಿ ಸರ್. ಇದು ಮುಖಸ್ತುತಿ ಅಂತೂ ಅಲ್ಲ. ನಮ್ಮ ರಾಮಚಂದ್ರ ಸರ್ ಇದನ್ನು ಬೇಡ ಅಂತ ಹೇಳಿದರು, ಯಾಕಂದರೆ ಪ್ರಚಾರ ಪ್ರಿಯತೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅವರ ಒಂದು ಮನೋಭಾವ. ಬಟ್ ಸ್ಟಿಲ್ ನಾವಿದರ ಒಂದು ಅಡ್ವಾಂಟೇಜ್ ತಗೊಳ್ತಾ ಇದ್ದೀವಿ, ಅವರ ಕಿರು ಪರಿಚಯವನ್ನು ಮಾಡಿಕೊಡುವಂಥ ಒಂದು ವಿಚಾರ ಅಷ್ಟೇ.